ಕಶ್ಚಿತವಲ್ಲ. ಇದು ಅನಂತ ಪ್ರಪಂಚ, ಅಪಾರ ಅದ್ಭುತ ಅಚ್ಚರಿ, ಕಹಿ ಸಿಹಿ ತುಂಬಿದ ಲೋಕ, ಪ್ರಪಂಚ ಪರ್ಯಟನೆ. ಯೇಸು ಯೇಸು ನಂಬೆ ಯೇಸು ಯೇಸು. ನಮಸ್ಕಾರ. ನನ್ನ ಹೆಸರು ಫಾದರ್ ಹೃದಯರಾಜ್. ಅಸಸಿಯ ಸಂತ ಫ್ರಾನ್ಸರ ದೇವಾಲಯ, ಕೆಂಗೇರಿ, ಬೆಂಗಳೂರು. ಇಲ್ಲಿ ನಾನು ಧರ್ಮ ಕೇಂದ್ರದ ಗುರುಗಳಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ. ಗುಡ್ ಫ್ರೈಡೇ ಅಥವಾ ಶುಭ ಶುಕ್ರವಾರ, ಇದರ ಅರ್ಥವನ್ನು ನಿಮಗೆ ತಿಳಿಸಿಕೊಡಲು ಇಂದು ನಾನು ಬಯಸ್ತೇನೆ. ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಹಾಗಂದರೆ ಗೊತ್ತು ನಮಗೆ, ಅಸತೋಮ ಸದ್ಗಮಯ ಅಂದರೆ ಅಸತ್ಯದಿಂದ ಸತ್ಯದೆಡೆಗೆ, ತಮಸ್ಸೋಮ ಜ್ಯೋತಿರ್ಗಮಯ ಅಂದರೆ ಕತ್ತಲೆಯಿಂದ ಬೆಳಕಿನೆಡೆಗೆ, ಮೃತ್ಯೋಮ ಅಮೃತಂಗಮಯ ಅಂದರೆ ಮೃತ್ಯುವಿನಿಂದ ನಿತ್ಯ ಜೀವದೆಡೆಗೆ. ಪ್ರಭು ಕ್ರಿಸ್ತರು, ಯೇಸು ಕ್ರಿಸ್ತರು ಬದುಕಿರುವಾಗ ಹೇಳಿದರು, ಅಂದರೆ ಅವರು ಜೀವಂತವಾಗಿ ಶಾರೀರಿಕವಾಗಿ ಬದುಕಿದ್ದಾಗ ಹೇಳ್ತಾರೆ, ನಾನೇ ಮಾರ್ಗ, ನಾನೇ ಸತ್ಯ, ನಾನೇ ಜೀವ. ಅಸತೋಮ ಸದ್ಗಮಯ, ಜಗತ್ತನ್ನು ಅವರು ಕತ್ತಲೆಯಿಂದ ಬೆಳಕಿನೆಡೆಗೆ ಕೊಂಡೊಯ್ಯಲು, ನಡೆಸಲು ಈ ಭೂಮಿಗೆ ಬಂದರು. ಹಾಗಾಗಿ ಅವರು ಬಂದದ್ದು ಕೇವಲ ಕ್ರೈಸ್ತ ಧರ್ಮದವರಿಗೆ ಮಾತ್ರವಲ್ಲ, ಬದಲಾಗಿ ಅವರಲ್ಲಿ ಯಾರೆಲ್ಲ ವಿಶ್ವಾಸವಿಟ್ಟರೋ, ಯಾರೆಲ್ಲ ಅವರನ್ನು ನಂಬಿ ಬಂದರೋ ಅವರೆಲ್ಲರಿಗಾಗಿ ಕ್ರಿಸ್ತ ಹುಟ್ಟಿದ್ದು ಜಗತ್ತಿಗೆ. ಸೊ ಹೀಗಾಗಿ ಅವರು ಬದುಕಿದ 33 ವರ್ಷಗಳ ಕಾಲ ಕ್ರಿಸ್ತನ ಒಂದು ಸಂದೇಶವನ್ನು ತಮ್ಮ ಕಾರ್ಯಗಳ ಮೂಲಕ ಜಗತ್ತಿಗೆ ಸಾರಿದರು. ಯೇಸು ನಮಗಾಗಿ ಬಂದನು, ನಮ್ಮ ಪಾಪಕ್ಕಾಗಿ ಸತ್ತನು, ಸಿಲುಬೆಯ ಮೇಲೆ ನೋವು ತಾಳಿದನು, ನಮಗೆ ಪ್ರೀತಿ ತೋರಿಸಿದನು. ಯೇಸು ಯೇಸು ನಮ್ಮ ಯೇಸು ಯೇಸು. ಅವರ ಒಂದು ಕಾರ್ಯ ಪ್ರವೃತ್ತಿ ಹೇಗಿತ್ತು ಅಂದರೆ, ಬಡವರನ್ನು ಕಂಡಾಗ, ನಿರ್ಗತಿಕರನ್ನು ಕಂಡಾಗ, ಕುಂಟರನ್ನು ಕಂಡಾಗ, ಕುರುಡರನ್ನು ಕಂಡಾಗ ಪ್ರೀತಿಯಿಂದ ಅವ್ರಿಗೆ ಬೇಕಾದ್ದನ್ನು ಅವರು ನೀಡಿದರು. ಸತ್ತವರನ್ನು ಜೀವಕ್ಕೆ ಎಬ್ಬಿಸಿದರು. ದೆವ್ವಗಳನ್ನು ಹಿಡಿದವರಿಂದ ದೆವ್ವಗಳನ್ನು ಬಿಡಿಸಿದರು. ಕುರುಡರಿಗೆ ಕಣ್ಣು ಕೊಟ್ಟರು, ಕುಂಟರಿಗೆ ಕಾಲುಗಳನ್ನು ಕೊಟ್ಟರು, ಪಾರ್ಶ್ವ ರೋಗಿಯನ್ನು ಗುಣಪಡಿಸಿದರು. ಸೊ ಹೀಗೆ ಅನೇಕ ಅದ್ಭುತ ಕಾರ್ಯಗಳನ್ನು ಅವರಿಗೆ ಮಾಡಿದರು, ಸೌಖ್ಯವನ್ನು ನೀಡಿದರು, ಒಂದು ಹೊಸ ಜೀವವನ್ನು ಕೊಟ್ಟರು. ಇದನ್ನು ವಿರೋಧ ಮಾಡಿದಂತಹ ಅಂದಿನ ಜಗತ್ತಿನ ಯಹೂದ್ಯ ಸಮುದಾಯ, ಫರಿಸಾಯರ ಸಮುದಾಯ ಇವರ ವಿರುದ್ಧ ದಂಗೆ ಹೇಳ್ತಾರೆ. ಅವರು ಇದೆಲ್ಲ ಸಬ್ಬತ್ ದಿನ ಮಾಡಿದರು. ಸಬ್ಬತ್ ದಿನ ಅಂದರೆ ಯಹೂದ್ಯರ ಪದ್ಧತಿಯ ಪ್ರಕಾರ ಅದು ನಿಷಿದ್ಧ, ಇದೆಲ್ಲ ಮಾಡಲು ನಿಷಿದ್ಧ. ಸೊ ಈತ ದೇವದೂಷಣೆಯನ್ನು ಮಾಡ್ತಿದ್ದಾನೆ, ಈತ ಎಲ್ಲರನ್ನ ಒಟ್ಟುಗೂಡಿಸಿಕೊಳ್ತಿದ್ದಾನೆ, ಈತ ಬಡವರ ಪರ ನಿಲ್ತಿದ್ದಾನೆ, ರಾಜಕೀಯವಾಗಿ ಬೆಳೀತಿದ್ದಾನೆ ಅಂತ ಅಂದುಕೊಂಡು ಅವರ ಮೇಲೆ ಪಿತೂರಿಯನ್ನು ನಡೆಸ್ತಾರೆ. ಅವರನ್ನು ಒಳಸಂಚು ಮಾಡಿ ಸಾಯಿಸಲು ಹವಣ ತೊಡ್ತಾರೆ, ಪಣ ತೊಡ್ತಾರೆ. ಸೊ ಹೀಗಾಗಿ ಕ್ರಿಸ್ತ ಇದೆಲ್ಲದರ ನಡುವೆ ಅಂಜದೆ, ಧೃತಿಗೆಡದೆ ತನ್ನ ಕಾರ್ಯವನ್ನು ಒಳಿತನ್ನು ಮಾಡುವುದನ್ನು ನಿಲ್ಲಿಸಲಿಲ್ಲ. ಸೊ ಹೀಗಾಗಿ ಒಂದಿನ ಅವರಿಗೆ ಕೊನೆ ಕಾಣಿಸ್ಬೇಕು ಅಂತ ಹೇಳಿ
ಇವರ ಎಲ್ಲ ಒಂದು ಕಾರ್ಯಗಳನ್ನು, ಅದ್ಭುತಗಳನ್ನು ನೋಡಿ ಮತ್ಸರದಿಂದ, ಹಗೆತನದಿಂದ ಕ್ರಿಸ್ತನ ವಿರುದ್ಧ ಇವರು ಹೋಗಿ ಪಿಲಾತನಿಗೆ ದೂರು ಕೊಡ್ತಾರೆ. ಈತನನ್ನು ನಾವು ಕೊಲ್ಲಬೇಕು, ಮರಣದಂಡನೆಗೆ ಗುರಿ ಮಾಡಬೇಕು ಅಂತ ಹೇಳಿ ಯೇಸು ಕ್ರಿಸ್ತರನ್ನು ಶುಭ ಶುಕ್ರವಾರದ ಬೆಳಗ್ಗೆ ಹಿಡಿದು ಕಲ್ಲಿಗೆ ಕಟ್ಟಿ ಚಾಟಿಯಿಂದ ಹೊಡೆದು, ನೀನು ಯಹೂದ್ಯರ ಅರಸನೋ ಅಂತ ಹೇಳಿ ಮುಳ್ಳಿನ ಕಿರೀಟವನ್ನು ಕೂಡ ತೊಡಿಸಿ ಅವರಿಗೆ, ಕಳ್ಳರಿಗೆ ಮತ್ತು ಕೊಲೆ ಪಾತಕರಿಗೆ ಮೀಸಲಿಟ್ಟಂತಹ ಶಿಲುಬೆಯನ್ನು ಹೊರಲು ಬಲವಂತದಿಂದ ಅವರನ್ನ ಎಳೆದೊಯ್ತಾರೆ. ನಾವು ತಪ್ಪು ಮಾಡಿದಾಗಲೂ ಅವನು ನಮ್ಮನ್ನು ಪ್ರೀತಿಸಿದನು. ಕ್ಷಮೆ ನೀಡಿದ ದಯಾಮಯನು ನಮಗೆ ದಾರಿ ತೋರಿಸಿದನು. ಯೇಸು ಯೇಸು ನಮ್ಮ ಯೇಸು ಯೇಸು. ಗುಡ್ ಫ್ರೈಡೇ ದಿನ ಇದು, ಯೇಸುವಿನ ಪ್ರೀತಿ ದಿನ ಇದು. ನಾವು ಅವನನ್ನು ನೆನಪಿಸೋಣ. ಧನ್ಯವಾದ ಹೇಳೋಣ. ಯೇಸು ಯೇಸು. ಸೊ ಹೀಗೆ ಕಷ್ಟದಲ್ಲಿ ಪ್ರಭು ಕ್ರಿಸ್ತ ತನ್ನನ್ನು ನಂಬಿ ಬಂದ ಎಲ್ಲ ಜನರು, ಅಥವಾ ತಾನು ಪ್ರೀತಿಸಿದ ಎಲ್ಲ ಜನರು ಅವರನ್ನು ಬಿಟ್ಟು ಹೋದರು ಎಂಬ ನೋವಿನಿಂದ ಜನರ ಪಾಪಗಳಿಗಾಗಿ ಪ್ರಭು ಕ್ರಿಸ್ತರು ಆ ಶಿಲುಬೆಯನ್ನು ಹೊತ್ತುಕೊಳ್ತಾರೆ ತಮ್ಮ ಹೆಗಲ ಮೇಲೆ. ಕಲ್ವಾರಿ ಬೆಟ್ಟದ ಕಡೆಗೆ ತಮ್ಮ ಪ್ರಯಾಣವನ್ನು ಮಾಡ್ತಾರೆ. ಸೊ ಹೀಗೆ ಪ್ರಭು ಕ್ರಿಸ್ತ ಜಗತ್ತನ್ನು ಎಷ್ಟೊಂದು ಪ್ರೀತಿಸಿದರು, ತನ್ನನ್ನೇ ಜಗತ್ತಿಗಾಗಿ, ಮನುಷ್ಯ ಕುಲಕ್ಕಾಗಿ, ಮನುಷ್ಯರ ಪಾಪಗಳಿಗಾಗಿ ತನ್ನ ಪ್ರಾಣವನ್ನು ಕೊಡುವಷ್ಟು ಪ್ರೀತಿಸ್ತಾರೆ. ಸಂತ ಯೋಹಾನನ ಶುಭ ಸಂದೇಶದಲ್ಲಿ ಅಧ್ಯಾಯ 3:16 ನಾವು ಓದ್ತೇವೆ, ದೇವರು ಈ ಲೋಕವನ್ನು ಎಷ್ಟಾಗಿ ಪ್ರೀತಿಸಿದರು ಎಂದರೆ ತಮ್ಮ ಒಬ್ಬನೇ ಮಗನನ್ನು ಈ ಲೋಕಕ್ಕಾಗಿ ಧಾರೆ ಎರೆಯುವಷ್ಟು ಅಂತ ಹೇಳಿದ್ದಾರೆ. ಸೊ ಹೀಗಾಗಿ ಕ್ರಿಸ್ತ ಲೋಕಕ್ಕೆ ಬಂದದ್ದು ತನ್ನ ಜೀವವನ್ನು ಧಾರೆ ಎರೆಯಲು, ತನ್ನನ್ನೇ ಸಮರ್ಪಿಸಿಕೊಳ್ಳಲು, ತನ್ನ ಪ್ರಾಣ ತ್ಯಾಗ ಮಾಡಲು, ಮನುಷ್ಯರ ಪಾಪಗಳಿಗಾಗಿ. ಸೊ ಹಾಗಾಗಿ ಕ್ರಿಸ್ತ ಶಿಲುಬೆಯನ್ನು ಹೊತ್ತುಕೊಂಡು ತಾಳ್ಮೆಯಿಂದ, ಪ್ರೀತಿಯಿಂದ ನಡೀತಾರೆ. ಅವರ ಸುರಿಸಿದ ಒಂದೊಂದು ರಕ್ತದ ಬೆವರ ಹನಿ ನಮ್ಮೆಲ್ಲರ ಪಾಪ ಬಿಡುಗಡೆಗಾಗಿ. ಹೇಗೆ ನಾವೆಲ್ಲರೂ ಆತನಿಂದ ಕಲಿಬೇಕು ಅಂತ ಆತ ಜೀವಂತವಾಗಿರುವಾಗ ನಮಗೆ ತಿಳಿಸಿಕೊಟ್ಟರು. ಆದರೆ ಮನುಷ್ಯ ತನ್ನ ಪಾಪದ ನಿಮಿತ್ತ, ತನ್ನ ಸ್ವಾರ್ಥದ ನಿಮಿತ್ತ ಅವರನ್ನು ಶಿಲುಬೆಗೇರಿಸ್ತಾನೆ. ಪ್ರಿಯರೇ, ನಾನು ಏನು ಹೇಳ್ತೀನಿ, ಸಾವು ಕೊನೆಯಲ್ಲ, ಸಾವು ಕೊನೆಯಲ್ಲ, ಅದು ಉತ್ಥಾನ. ಪುನರುತ್ಥಾನಕ್ಕೆ ಅದು ನಾಂದಿ. ಕ್ರಿಸ್ತನಿಗೆ ಅರ್ಥ ಆಯಿತು, ನೋ ಪೇನ್ ನೋ ಗೇನ್, ನೋ ಕ್ರಾಸ್ ನೋ ಗ್ಲೋರಿ. ಕಷ್ಟ ಇಲ್ದಿರ ಸುಖ ಇಲ್ಲ. ಸೊ ಹೀಗೆ ಕ್ರಿಸ್ತ ಹೇಳ್ತಾರೆ, ಹೇ ಮನುಷ್ಯ, ನಾನು ಸತ್ತದ್ದು ನಿನಗಾಗಿ, ನಿನ್ನ ಪಾಪಗಳಿಗಾಗಿ, ನಿನ್ನ ಉದ್ಧಾರಕ್ಕಾಗಿ. ಸೊ ಹೀಗಾಗಿ ನಾವು ಶುಭ ಶುಕ್ರವಾರ ಅರ್ಥ ಮಾಡಿಕೊಳ್ಳುವ ವಿಷಯ ಏನೆಂದರೆ, ಕ್ರಿಸ್ತನ ಮರಣ ನಮ್ಮೆಲ್ಲರಿಗೆ ಜನನ. ಕ್ರಿಸ್ತರ ಮರಣ ನಮ್ಮೆಲ್ಲರಿಗೆ ಒಂದು ಭರವಸೆ, ಒಂದು ಧೈರ್ಯ. ಅವರು ದೇವರು, ದೇವರನ್ನು ಸಾಯಿಸಲಿಕ್ಕೆ ಮನುಷ್ಯನಿಂದ ಸಾಧ್ಯವಿಲ್ಲ. ಆತ ಪುನರುತ್ಥಾನ ಹೊಂದಿ ಮತ್ತೆ ಬರ್ತಾರೆ. ಆದರೆ ತಾನು
ಆ ಜನರಿಗಾಗಿ ತಂದೆಯಲ್ಲಿ ಪ್ರಾರ್ಥನೆ ಮಾಡಿದ ಒಂದೇ, ತಂದೆಯೇ ಅವರೇನು ಮಾಡುತ್ತಿರುವರು ಎಂದು ಅವರು ಅರಿಯರು, ಅವರನ್ನು ಕ್ಷಮಿಸಿರಿ ಎಂದು ನುಡಿದರು. ನಮಗೆ ಹೇಳುವ ಒಂದು ಸಂದೇಶ, ಹೇ ಮನುಷ್ಯ, ಇನ್ನಾದರೂ ನೀನು ಅಮಾಯಕರನ್ನು, ಬಡವರನ್ನು, ನಿರ್ಗತಿಕರನ್ನು, ಸಮಾಜದಲ್ಲಿ ತುಳಿತಕ್ಕೆ ಒಳಗಾದವರನ್ನು ಪ್ರೀತಿಸಲು ಕಲಿ, ಕ್ಷಮಿಸಲು ಕಲಿ, ಅವರೊಟ್ಟಿಗೆ ಸಹಾಯ ಮಾಡಿ ಜೀವಿಸಲು ಕಲಿ ಎಂದು ನಮಗೆ ತನ್ನ ಜೀವನದ ಮೂಲಕ ಬೋಧಿಸಿದ್ದಾರೆ. ಈ ಜಗತ್ತಿನಲ್ಲಿ ಹೇಗೆ ಜೀವನ ಮಾಡಬೇಕೆಂದು ತಿಳಿಸಿದ್ದಾರೆ. ಅದರಿಂದ ಶುಭ ಶುಕ್ರವಾರದ ದುಃಖ, ಯಾತನೆ, ಮರಣ ಅದು ಕ್ರಿಸ್ತನಿಗೆ ಕೊನೆಯಲ್ಲ, ಬದಲಾಗಿ ಕ್ರಿಸ್ತನ ನವ ಜೀವನಕ್ಕೆ, ಪುನರುತ್ಥಾನಕ್ಕೆ ಅದು ನಾಂದಿ. ಪುನರುತ್ಥಾನ ಅಂದರೆ ಕ್ರಿಸ್ತ ಮತ್ತೆ ಎದ್ದದ್ದು, ಜೀವಕ್ಕೆ ಎದ್ದದ್ದು. ಸೊ ಈ ಒಂದು ಎದ್ದೇಳುವಿಕೆ ನಮಗೆ ಪ್ರತಿನಿತ್ಯ ಇರಲಿ. ನಮ್ಮ ಜೀವನದಲ್ಲಿ ನಮ್ಮ ಏಳು ಬೀಳುಗಳ ನಡುವೆ, ನಮ್ಮ ಕಷ್ಟ ದುಃಖಗಳ ನಡುವೆ ಪುನಃ ಚಿಗುರಡಿದು ಹೊಸ ಚಿಗುರಿನಂತೆ ನಾವು ಬರೋಣ. ಹೇಗೆ ಸೂರ್ಯ ಹುಟ್ಟಿ ಪ್ರತಿದಿನ ಜಗತ್ತನ್ನೆಲ್ಲ ಬೆಳಗುತ್ತಾನೋ ಹಾಗೆ ನಾವು ಕೂಡ ಪ್ರತಿನಿತ್ಯ ಹುಟ್ಟಿ ನಿದ್ರೆಯಿಂದ ಎದ್ದು ನಮ್ಮ ಪ್ರಪಂಚವನ್ನು, ನಮ್ಮ ಜೀವನವನ್ನು ಚಿಗುರಿಸೋಣ. ಧನ್ಯವಾದ. ನಮ್ಮ ಯೇಸು ಯೇಸು ಕಣ್ಣೀರು ಬಂತು ಅವನಿಗೆ, ನಮ್ಮ ನೋವಿಗಾಗಿ ತಾಳಿದನು. ಅವನ ಪ್ರೀತಿ ದೊಡ್ಡದು, ಎಂದಿಗೂ ನಮ್ಮ ಜೊತೆ ಇದೆ. ಯೇಸು ಯೇಸು ನಮ್ಮ ಯೇಸು ಯೇಸು. ಗುಡ್ ಫ್ರೈಡೆ ದಿನ ಇದು, ಯೇಸುವಿನ ಪ್ರೀತಿ ದಿನ ಇದು. ನಾವು ಅವನನ್ನು ನೆನಪಿಸೋಣ. ಧನ್ಯವಾದ ಹೇಳೋಣ. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ
ಕಾಲದಲ್ಲಿ ನಿಜವಾದಂತಹ ಕ್ರೈಸ್ತೀಯ ಜೀವನವನ್ನು ನಡೆಸಿದ್ದೇ ಆದಲ್ಲಿ ನಾವು ಶಾರೀರಿಕವಾಗಿ ಅಲ್ಲದಿದ್ದರೂ ನಾವು ಮಾನಸಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಮರಣ ಹೊಂದಿದ್ದರೂ ಸಹ ನಿತ್ಯ ಜೀವವನ್ನು ಪಡೆಯುತ್ತೇವೆ ಎಂಬುದಾಗಿ ಕ್ರಿಸ್ತರನ್ನ ವಿಶ್ವಾಸಕ್ಕೆ ನಾವು ಬದುಕುವಂಥದ್ದು ಅವರು ನೀಡುವಂತಹ ನಿತ್ಯ ಜೀವಕ್ಕಾಗಿ ಮತ್ತು ಈ ಲೋಕದ ನಂತರ ಇರುವಂತಹ ಜೀವನಕ್ಕಾಗಿ. ಹಾಗಾಗಿ ಇದರ 3 ವಾಕ್ಯ ನಮಗೆ ಬೋಧಿಸುವಂಥದ್ದು ನಾವು ಕ್ರಿಸ್ತನಲ್ಲಿ ವಿಶ್ವಾಸ ಹೊಂದಿದ್ದೇ ಆದಲ್ಲಿ ಪುನರುತ್ಥಾನ ಹೊಂದುತ್ತೇವೆ ಮತ್ತು ಅವರಲ್ಲಿ ನಾವು ಕ್ರಿಸ್ತನಲ್ಲಿ ವಿಶ್ವಾಸವಿಲ್ಲದೆ ಈ ಲೌಕಿಕ ಆಸೆಗಳಿಗಾಗಿ ನಾವು ಇಷ್ಟಪಟ್ಟು ದೇವರನ್ನ ತಿಳಿಸಿ ನಿತ್ಯ ಜೀವವನ್ನು ಕಳೆದುಕೊಂಡಿದ್ದೇವೆ. ಈ ಎಲ್ಲ ತಪ್ಪುಗಳಿಗೆ ದೇವರಲ್ಲಿ ಕ್ಷಮೆಯನ್ನು ಯಾಚಿಸುತ್ತ ಈ ದಿವ್ಯ ಬಲಿ ಪೂಜೆಯನ್ನು ಯೋಗ್ಯರಾಗಿ ಭಾಗವಹಿಸಲು ನಮ್ಮನ್ನು ನಾವು ಸಿದ್ಧ ಮಾಡಿಕೊಳ್ಳೋಣ. ಬಂಧಿತರಾಗಿರುವವರಿಗೆ ಎದ್ದು ಬಾ ಎಂಬ ಪ್ರಭುವಿನ ಕರೆಯು ಹೊಸ ಚೇತನ ಭರವಸೆಯನ್ನು ತರಲಿ ಎಂದು ಪ್ರಾರ್ಥಿಸೋಣ. ಯೇಸು ಯೇಸು ನಮ್ಮ ಯೇಸು ಯೇಸು ಗುಡ್ ಫ್ರೈಡೇ ದಿನ ಇದು ಯೇಸುವಿನ ಪ್ರೀತಿ ದಿನ ಇದು ನಾವು ಅವನನ್ನು ನೆನಪಿಸೋಣ ಧನ್ಯವಾದ ಹೇಳೋಣ ಯೇಸು ಯೇಸು ನಮ್ಮ ಯೇಸು ಯೇಸು ನರನ ಪಾಪಕ್ಕಾಗಿ ಯೇಸು ಪ್ರಾಣ ನೀಗಿದೆ. ಶರಣ ಪಿಡಿದು ಬೇಡ್ವೆ ಸ್ವಾಮಿ ಕ್ಷಮೆಯ ಪಾಪಕ್ಕೆ. ನರನ ಪಾಪಕ್ಕಾಗಿ ಯೇಸು
ಪ್ರಾಣ ನೀಗಿದೆ. ಮುಳ್ಳುವಾದಿಯನ್ನು ತೊಳೆದು ಘೋರ ಕಷ್ಟದೆ, ಮುಳ್ಳುವಾದಿಯನ್ನು ತೊಳೆದು ಘೋರ ಕಷ್ಟದೆ, ರಕ್ತ ಸುರಿಸಿ ಬೆವರ ಹರಿಸಿ ಶಿಲುಬೆ ಹೋತೆನಿ, ನರನ ಪಾಪಕ್ಕಾಗಿ ಯೇಸು ಪ್ರಾಣ ನೀಗಿದೆ. ಚರಣ ಪಿಡಿದು ಬೇಡ್ವೆ ಸ್ವಾಮಿ ಕ್ಷಮೆಯ ಪಾಪಕ್ಕೆ, ನರನ ಪಾಪಕ್ಕಾಗಿ ಯೇಸು ಪ್ರಾಣ ನೀಗಿದೆ. ನನ್ನ ಹೆಸರು ಜಯಂತಿ ಅಂತ ಹೇಳಿ. ನಾನು ಯೇಸುವಿನ ತುಂಬ ವಿಶ್ವಾಸಿಸ್ತೀನಿ, ಆರಾಧಿಸ್ತೀನಿ. ಏನಕ್ಕೆ ಅಂತ ಹೇಳಿದರೆ ಅವ್ರು ನನ್ನ ಜೀವಿತದಲ್ಲಿ ಅನೇಕ ವಿಧವಾದ ಅದ್ಭುತ ಕಾರ್ಯಗಳನ್ನ ಮಾಡಿದ್ದಾರೆ. ಅದಕ್ಕೆ ಹೇಳೋಕ್ಕೆ ಸಾಧ್ಯ ಇಲ್ಲದಷ್ಟು ದಿವಸನೂ ನನ್ನಲ್ಲಿ ತುಂಬ ಅದ್ಭುತಗಳು ನಡೀತಾ ಇರುತ್ತೆ. ಈ ಒಂದು ವಾರನ ಅಂದರೆ ಮುಂದಿನ ಪವಿತ್ರ ವಾರ, ಈ ಒಂದು ಗುಡ್ ಫ್ರೈಡೆ ಟೈಮನ್ನು ನಾವು ಇಷ್ಟೊಂದು ಪ್ರೀಶಿಯಸ್ ಆಗಿ ನಾವು ಆಚರಿಸ್ತಿದ್ದೀವಿ ಅಂದರೆ, ಯೇಸು ಕ್ರಿಸ್ತರು ನಮ್ಮ ರಕ್ಷಕರು, ಲೋಕದ ರಕ್ಷಕರು. ಅವರು ಹೇಗಾಗಿದ್ದಾರೆ ಅಂದರೆ, ಈ ಒಂದು ವಾರ ಬಂದು ಗರಿಗಳ ಭಾನುವಾರದಿಂದ ಅಂತ ಸ್ಟಾರ್ಟ್ ಆಗುತ್ತೆ. ಜನರು ಯೇಸುವಿನ ರಾಜಾದಿರಾಜ, ಅವರು ನಮ್ಮ ಕರ್ತರು ಅಂತೇಳಿ ವಿಶ್ವಾಸಿಸಿ ಅವ್ರನ್ನ ಕತ್ತೆಗಳ ಮೇಲೆ ಕೂರಿಸ್ಕೊಂಡು ಅವರಿಗೆಲ್ಲ ಜೈಕಾರ ಮಾಡ್ತಾರೆ. ಅದಾಗಿದ್ದ ಒಂದು ಸ್ವಲ್ಪ ದಿವಸದಲ್ಲಿ ಪವಿತ್ರ ಗುರುವಾರ ಅಂತ ನಾವು ಒಂದು ಆಚರಿಸ್ತೀವಿ. ಆ ದಿವಸದಲ್ಲಿ ಯೇಸು ಕ್ರಿಸ್ತರು ನಮಗೆ ಏನನ್ನ ತೋರಿಸ್ಕೊಡ್ತಾರೆ ಅಂದರೆ, ನಾನು ನಿಮ್ಮ ರಕ್ಷಕ ಅಂತ ಹೇಳಿ ನೀವು ಒಪ್ಕೊಂಡ್ರಿ, ಆದರೆ ನಾನೊಬ್ಬ ರಕ್ಷಕ ಆಗಿದ್ರೂ ಸಹ ನಾನು ಹೇಗೆ ನಿಮ್ಮನ್ನ ಸೇವೆ ಮಾಡಿದ್ನೋ ಹಾಗೆ ನೀವು ಸಹ ಬೇರೆಯವ್ರದ್ದು ಸೇವೆ ಮಾಡಬೇಕು ಅನ್ನೋ ಒಂದು ಪಾಠನ ನಮಗೆ ಕಲಿಸ್ಕೊಡ್ತಾರೆ ಆ ಒಂದು ಪವಿತ್ರ ಗುರುವಾರದಲ್ಲಿ. ಅದೇ ನೆಕ್ಸ್ಟ್ ಬರುವಂಥದ್ದು ಪವಿತ್ರ ಶುಕ್ರವಾರ. ಪವಿತ್ರ ಶುಕ್ರವಾರದಲ್ಲಿ ನಾವು ಹೊರಗಡೆ ನಾವು ತುಂಬ ಮಂದಿ ಯೋಚನೆ ಮಾಡಿರೋದೇನು ಅಂತಂದರೆ, ಪವಿತ್ರ ಶುಕ್ರವಾರ ತುಂಬ ಗ್ರ್ಯಾಂಡ್ ಆಗಿರುತ್ತೆ ಅಂತ ಹೇಳಿ. ಬಟ್ ಪವಿತ್ರ ಯಾಕೆ ನಮಗೆ ಕ್ರೈಸ್ತರಿಗೆ ಪವಿತ್ರ ಶುಕ್ರವಾರ ಅಂದರೆ, ಏಸು ಸತ್ತ ದಿವಸನ ನಾವು ಯಾಕೆ ಪವಿತ್ರ ಅಂತ ಆಚರಿಸ್ತೀವಿ ಅಂತ ಹೇಳಿದರೆ, ಇವತ್ತಿನ ದಿವಸದಲ್ಲಿ ಮನುಷ್ಯನಾಗಿ ಹುಟ್ಟಿರುವ ನಾವು ಎಷ್ಟು ತಪ್ಪು ಮಾಡ್ತಾ ಇದ್ದೀವಿ ಅಂತಂದರೆ, ಆ ತಪ್ಪನ್ನು ನಾವು ಲೆಕ್ಕ ಹಾಕಿದ್ರೆ ಈ ಭೂಮಿಯ ಮೇಲೆ ಇರೋಕ್ಕೆ ಸಾಧ್ಯನೇ ಆಗ್ತಿರ್ಲಿಲ್ಲ. ಅಷ್ಟು ನಾವು ತಪ್ಪನ್ನು ಮಾಡ್ತಾ ಇದ್ರೂ ಸಹ ಒಂದು ಪಾಪವನ್ನು ಅರಿಯದ ಅವರು ಎಲ್ಲ ಒಂದು ತಪ್ಪನ್ನು ಅವ್ರ ಮೇಲೆ ಹೆಗಲ ಮೇಲೆ ಹೊತ್ಕೊಳ್ತಾರೆ. ಅವರು ಅಂದಿನ ಕಾಲದಲ್ಲಿ ಶಿಲುಬೆ ಒಂದು ದೊಡ್ಡ ಒಂದು ಪಾಪಿ ಅನ್ನೋ ಒಂದು ಸೂಚನೆಯನ್ನು ತೋರಿಸ್ತಾ ಇದ್ರೂ ಸಹ ಅದನ್ನು ಯಾವುದೇ ಒಂದು ಕಾರಣಕ್ಕೂ ಅವರು ನಿರಾಕರಿಸಲಿಲ್ಲ. ಅವರು ನನಗೋಸ್ಕರ, ಈ ಭೂಮಿ ಮೇಲೆ ಇರುವ ಪ್ರತಿಯೊಬ್ಬರಿಗೋಸ್ಕರ ಅದನ್ನು ಸಹಿಸ್ಕೊಂಡು ಶಿಲುಬೆಯಲ್ಲಿ ನನಗೋಸ್ಕರ ಅವರು ಶಿಲುಬೆಯಲ್ಲಿ ಪ್ರಾಣತ್ಯಾಗ ಮಾಡಿದರು. ಅದಾಗಿದ ಮೇಲೆ ಜೀವಂತವಾಗಿ ಎದ್ದು ಬಂದಂತಹ ಒಂದೇ ಒಂದು ಸಾಕ್ಷಿ ಇರೋದು ಏಸು ಪ್ರಭು ಮಾತ್ರ ಆಗಿದ್ದಾರೆ. ನೀವು ಪವಿತ್ರ ಗ್ರಂಥದಲ್ಲಿ ಯೇಸು ಕ್ರಿಸ್ತರ ಅನೇಕ ಒಂದು ಪ್ರವಾದಿಗಳನ್ನ ನೋಡ್ಬೋದು. ಬಟ್ ಅವ್ರು ಯಾರು ಜೀವಂತವಾಗಿ ಎದ್ದು ಬರಲಿಲ್ಲ. ಇವರು 3ನೇ ದಿವಸ ಮೃತರ ಮಧ್ಯದಿಂದ ಎದ್ದು ಬಂದು ನಾವು ಜೀವಂತವಾಗಿ ಇದ್ದೀನಿ ಅನ್ನೋದನ್ನು ಅನೇಕ ಮಂದಿ ಶಿಷ್ಯರಿಗೂ ಸಹ ಅದನ್ನು ತೋರಿಸ್ಕೊಟ್ರು. ಇವತ್ತಿಗೂ ಅದು ಹೇಗೆ ಸಾಕ್ಷಿಯಾಗಿದೆ ಅಂತ ಹೇಳಿದ್ರೆ, ನಾವು ವಿಶ್ವಾಸದಿಂದ ನಾವು ಪ್ರಾರ್ಥನೆಯಲ್ಲಿ ಏನನ್ನ ಕೇಳಿದ್ರು ನಿಮಗೆ ಅದು ಸಿಕ್ಕೇ ಸಿಗುತ್ತೆ ಅಂತ ಹೇಳಿ ಹೇಗೆ ಪವಿತ್ರ ಗ್ರಂಥದಲ್ಲಿ ವಾಕ್ಯ ನಮಗೆ ತಿಳಿಸ್ಕೊಡ್ತದೋ ಹಾಗೆ, ನಾನು ಕಾಯಿಲೆಯಿಂದ ಉದಾಹರಣೆಗೆ ನನ್ನ ತಂದೆ ಒಬ್ಬ ಹಾರ್ಟ್ ಪೇಷಂಟ್, ಅವರು ಕಾಯಿಲೆಯಿಂದ ಇರಬೇಕಾದ್ರೆ ಅವರು ವಿಶ್ವಾಸದಿಂದ ಪ್ರಾರ್ಥಿಸಿದ್ರು. ಅವರ ಒಂದು ಹಸ್ತ ಅವರ ಹೃದಯನ ಮುಟ್ಟಿತು ಅನ್ನೋದನ್ನು ಇವತ್ತು ಅವರು ಸಾಕ್ಷಿಯಾಗಿ ಕೊಡ್ತಾ ಇದ್ದಾರೆ. ಇದೊಂದೇ ಅಲ್ಲ, ಇನ್ನೂ ಅನೇಕ ಸಾಕ್ಷಿಗಳು ಅವರು ನನ್ನ ಕುಟುಂಬದಲ್ಲಿ ನಡೆದಿರುವಂಥ ಘಟನೆಗಳು ನೋಡಿದಾಗ ಯೇಸು ಕ್ರಿಸ್ತರು ಎಂದಿಗೂ ಜೀವಂತವಾಗಿರುವಂಥ ದೇವರಾಗಿದ್ದಾರೆ. ಯೇಸು ಕ್ರಿಸ್ತರಿಗೆ ಸದಾಕಾಲಕ್ಕೂ ಕೋಟಿ ಕೋಟಿ ಸ್ತೋತ್ರ. ಇಲ್ಲಿ ಯಾರೂ ಮುಖ್ಯರಲ್ಲ, ಯಾರೂ ಅಮುಖ್ಯರಲ್ಲ, ಯಾವುದು ಯಾಕಶ್ಚಿತವಲ್ಲ. ಇದು ಅನಂತ ಪ್ರಪಂಚ, ಅಪಾರ ಅದ್ಭುತ ಅಚ್ಚರಿ, ಕಹಿ ಸಿಹಿ ತುಂಬಿದ ಲೋಕ, ಪ್ರಪಂಚ ಪರ್ಯಟನೆ.